ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಗೋಧಿ ಮೀಡಿಯಾ ಇದು ರವೀಶ್ ಕುಮಾರ್ ಅವರು ಮಾಧ್ಯಮಗಳಿಗೆ ಕೊಟ್ಟಂತಹ ಬಿರುದು. ಈ ಗೋಧಿ ಅಂದರೆ ಹಿಂದಿಯಲ್ಲಿ ಮಡಿಲು ಅಂತ ಅರ್ಥ. ಅಂದರೆ ಮೋದಿಯ ಮಡಿಲಲ್ಲಿ ಕೂತ್ಕೊಂಡು ವ್ಯವಹರಿಸ್ತಿರುವಂತಹ, ಮೋದಿ ಪರವಾಗಿ BJP ಪರವಾಗಿ ಕೆಲಸ ಮಾಡ್ತಿರುವಂತಹ ಮಾಧ್ಯಮಗಳು ಅಂತ ಅರ್ಥ. ಅದು ಕಳೆದ 10 ವರ್ಷಗಳಲ್ಲಿ ಯಾವ ರೀತಿ ವರ್ತಿಸಿದೆ, BJPಗೆ ಮೋದಿಗೆ ಅನುಕೂಲವಾಗಿ ಅವರ ಸಮರ್ಥನೆಯಲ್ಲಿ ಯಾವ ರೀತಿ ನಿಂತ್ಕೊಂಡಿದೆ, ಯಾವ ಮಟ್ಟಕ್ಕೆ, ಯಾವ ಕೀಳುಮಟ್ಟಕ್ಕೆ ಹೋಗಿ ಅದು ಕೆಲಸ ಮಾಡಿದೆ ಅನ್ನೋದೆಲ್ಲರೂ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ನೋಡ್ತಾ ಇದ್ದೀವಿ. ಮುಂದೆ ಸ್ವಲ್ಪ ದಿನ ಇನ್ನೂ ಕೂಡ ನೋಡಲೂಬಹುದು. ಆದರೆ ಅಂತಹ ಗೋಧಿ ಮಾಧ್ಯಮ ಇದ್ದಕ್ಕಿದ್ದ ಹಾಗೆ ಮೋದಿಯ ವಿರುದ್ಧ ತಿರುಗಿ ಬೀಳ್ತಿದೆ. ಆ ಆ್ಯಂಕರ್ಗಳು, ಅದೇ ಚಾನಲ್ಗಳು ಈಗ ಮೋದಿ ವಿರುದ್ಧ, BJP ವಿರುದ್ಧ ಮಾತಾಡೋದಕ್ಕೆ ಆರಂಭಿಸ್ತಾ ಇದೆ ಅನ್ನುವಂತಹ ಸೂಚನೆಗಳು ನಮಗೆಲ್ರಿಗೂ ಕೂಡ ಸಿಗ್ತಾ ಇದೆ. ಅದಕ್ಕೆ ದೊಡ್ಡ ಸೂಚನೆ ಅಥವಾ ದೊಡ್ಡ ಎಕ್ಸಾಂಪಲ್ ಆಗಿ ಹೊರಹೊಮ್ಮಿರುವಂತಹದ್ದು ಝೀ ನ್ಯೂಸ್. ಯಾವ ಝೀ ನ್ಯೂಸ್ ದಿನ ಬೆಳಗಾದರೆ ಹಿಂದೂ ಮುಸ್ಲಿಂ ಹೆಸರಲ್ಲಿ ದ್ವೇಷ ಬಿತ್ತುಕೊಂಡು BJPಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳ್ತಿತ್ತೋ, ಮೋದಿ ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ಅದು ಎಷ್ಟು ದೊಡ್ಡ ಅವ್ಯವಹಾರ ಆಗಿದ್ದರೂ ಕೂಡ, ಎಷ್ಟು ದೊಡ್ಡ ಮಟ್ಟದಲ್ಲಿ ಜನರಿಗೆ ಬಾಧಿಸಿದ್ರೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಂತಹ, ಆ ಸಮರ್ಥನೆಗಾಗಿ ತುಂಬ ತುಚ್ಛ ಮಟ್ಟಕ್ಕೆ ಹೋಗ್ತಿದ್ದಂತಹ ಝೀ ನ್ಯೂಸ್, ಮೋದಿ ಮಾಧ್ಯಮ ಅಥವಾ ಗೋಧಿ ಮಾಧ್ಯಮದ ಜನಕ ಅಂತ ಕರೀತಿದ್ದಂತಹ ಝೀ ನ್ಯೂಸ್ ಈಗ ಮೋದಿಯ ವಿರುದ್ಧ, BJPಯ ವಿರುದ್ಧ ತಿರುಗು ಬಿದ್ದಿದೆ ಅನ್ನುವಂಥದ್ದು ಸುದ್ದಿ. ಯಾಕೆ ಹಿಂಗೆ ಅನ್ನಿಸ್ತಾ ಇದೆ ನಮಗೆ, ಯಾವ ಸೂಚನೆಗಳು ನಮಗೆ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಸ್ವಲ್ಪ ನಾವು ನೋಡೋದಾದರೆ, ಝೀ ನ್ಯೂಸ್ನ ಮಾಲೀಕ ಸುಭಾಷ್ ಚಂದ್ರ ಝೀ ನ್ಯೂಸನ್ನು ಮಾಲೀಕ ಮಾತ್ರ ಅಲ್ಲ, ಮೋದಿಯ ಪರಮ ಆಪ್ತ. ಸುಭಾಷ್ ಚಂದ್ರ ಅವರ ಲೈಫ್ ಹಿಸ್ಟ್ರಿ ಪುಸ್ತಕ ರೂಪದಲ್ಲಿ ಬಂದಾಗ, ಆಟೋಬಯೋಗ್ರಫಿ ಬಂದಾಗ ಅದನ್ನು ಬಿಡುಗಡೆ ಮಾಡಿದ್ದು ಮೋದಿನೇ. ಮತ್ತು ಝೀ ನ್ಯೂಸ್ನಲ್ಲಿ ಇದ್ದಂತಹ CEO ಅಭಯ್ ಓಜಾ ಮೋದಿಯ ಆಪ್ತ, ಅಮಿತ್ ಶಾ ಪರಮಾಪ್ತ. ಅಂತಹ ಅಭಯ್ ಓಜಾವನ್ನು ಸುಭಾಷ್ ಚಂದ್ರ, ಝೀ ನ್ಯೂಸ್ನ ಮಾಲೀಕ ಸುಭಾಷ್ ಚಂದ್ರ ಕೆಲಸದಿಂದ ಕಿತ್ತು ಹಾಕಿದ್ದಾರೆ. CEO ಪೋಸ್ಟಿಂದ ತೆಗೆದು ಹಾಕಿದ್ದಾರೆ. ಆ ಜಾಗಕ್ಕೆ ಇದ್ರೀಸ್ ಲೋಯಾ ಅನ್ನುವಂತಹ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಕೂರಿಸಿದ್ದಾರೆ. ಇದು ಮೊದಲನೇ ಲಕ್ಷಣ. ಝೀ ನ್ಯೂಸ್ ಮೋದಿಯ ವಿರುದ್ಧ, BJPಯ ವಿರುದ್ಧ ತಿರುಗು ಬೀಳ್ತಿದೆ ಅನ್ನೋದಕ್ಕೆ ನಮಗೆ ಸಿಗುವಂತಹ ಸೂಚನೆ, ಮೊದಲನೇ ಸೂಚನೆ. ಇನ್ನು ಎರಡನೇ ಮುಖ್ಯವಾದಂತಹ ಸೂಚನೆ, ಮೊನ್ನೆ ಪತ್ರಿಕಾ ಸ್ವಾತಂತ್ರ್ಯದ ದಿನ ಝೀ ನ್ಯೂಸ್ನ ಮಾಲೀಕ ಸುಭಾಷ್ ಚಂದ್ರ ಅವರ ಇಂಟರ್ವ್ಯೂ ಪ್ರಸಾರ ಆಗಿತ್ತು. ಆ ಇಂಟರ್ವ್ಯೂ ಅಲ್ಲಿ ಸುಭಾಷ್ ಚಂದ್ರ ಹೇಳುವಂತಹ ಒಂದು ಮಾತು ನಮಗೆ ಸ್ಪಷ್ಟತೆಯನ್ನು ಕೊಡುತ್ತೆ. ಸುಭಾಷ್ ಚಂದ್ರ ಉಲ್ಟಾ ಹೊಡಿತಿದ್ದಾರೆ BJPಗೆ ಅಥವಾ ಮೋದಿಗೆ ಅಂತ. ಏನು ಹೇಳಿದ್ರು ಆ ಇಂಟರ್ವ್ಯೂಯಲ್ಲಿ ಅಂದರೆ, ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕುಸಿತಾ ಇದೆ. ಜಗತ್ತಿನ 180 ದೇಶಗಳ ಪೈಕಿ ನಮ್ಮ ರ್ಯಾಂಕಿಂಗ್ 159ಕ್ಕೆ ಬಂದು ನಿಂತಿದೆ. ನಾವು ಬಹಳ ಕೆಳಗೆ ಜಾರ್ತಿದ್ದೀವಿ. ಪತ್ರಿಕಾ ಸ್ವಾತಂತ್ರ್ಯ ಬೀಳ್ತಿರುವಂತಹದ್ದು ತುಂಬ ಆಘಾತಕಾರಿ ವಿಚಾರ ಅಂತ ಅವರು ಆ ಇಂಟರ್ವ್ಯೂಯಲ್ಲಿ ಹೇಳ್ತಾರೆ. ಇದು ನಮಗೆ ಸಿಕ್ಕಿರುವಂತಹ ಎರಡನೇ ಅತಿ ದೊಡ್ಡ ಸೂಚನೆ. ಝೀ ನ್ಯೂಸ್ ಉಲ್ಟಾ ಹೊಡಿತಾ ಇದೆ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಹೋದರೆ, ಅದೇ ದಿನ ಅದೇ ಪತ್ರಿಕಾ ಸ್ವಾತಂತ್ರ್ಯದ ವಿಚಾರವಾಗಿ ಅದೇ ಸುಭಾಷ್ ಚಂದ್ರ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟನ್ನು ಗಮನವಿಟ್ಟು ಅದರ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ಇದು ನೇರವಾಗಿ BJP ಅಲ್ಲ, ಮೋದಿಗೆ ಅಟ್ಯಾಕ್ ಮಾಡಿರುವಂತಹದ್ದು ಅನ್ನುವಂತಹ ಸೂಚನೆಗಳು ನಮಗೆ ಸಿಗುತ್ತೆ. ಏನಿದೆ ಆ ಟ್ವೀಟ್ನಲ್ಲಿ ಅಂತಂದರೆ, ಅಲ್ಲಿ ರಾಮಾಯಣದ ಒಂದು ಸನ್ನಿವೇಶವನ್ನು ಹೇಳಿ ರಾವಣ ಸಾಯುವಾಗ ಹೇಳುವಂತಹ ಒಂದು ಮಾತನ್ನು ಕೋಟ್ ಮಾಡಿದ್ದಾರೆ ಸುಭಾಷ್ ಚಂದ್ರ. ಏನು ಹೇಳ್ತಾನೆ ರಾವಣ, ನನ್ನ ಅಂತ್ಯ ಆಗ್ತಿರುವಂಥದ್ದು ನನ್ನ ಅಹಂಕಾರದ ಕಾರಣಕ್ಕೆ ಅಂತ ರಾವಣ ಹೇಳೋದನ್ನು ಟ್ವೀಟ್ ಮಾಡಿದ್ದಾರೆ. ಪತ್ರಿಕಾ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಟ್ವೀಟ್ ಮಾಡಿರುವಂತಹ ಒಂದು ಟ್ವೀಟ್ ಇದು ನೇರವಾಗಿ BJP ಅಲ್ಲ, ನೇರವಾಗಿ ಮೋದಿಯನ್ನು ಅಟ್ಯಾಕ್ ಮಾಡಿರೋದು ಅನ್ನುವಂಥದ್ದು ಕೆಲವರ ವಿಶ್ಲೇಷಣೆ. ಇನ್ನು ಇದಕ್ಕಿಂತ ದೊಡ್ಡ, ಅತ್ಯಂತ ಗಮನಾರ್ಹವಾದಂತಹ ಒಂದು ಸೂಚನೆ ಝೀ ನ್ಯೂಸಿಂದ ಬಂದಿರುವಂತಹದ್ದು, BJPಗೆ ಅದು ಉಲ್ಟಾ ಹೊಡಿತಾ ಇದೆ, ಮೋದಿಯ ವಿರುದ್ಧ ತಿರುಗಿ ಬಿದ್ದಿದೆ ಝೀ ನ್ಯೂಸ್ ಅನ್ನೋದಕ್ಕೆ. ಝೀ ನ್ಯೂಸ್ನಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅಮಿತ್ ಶಾ ಕಾರ್ಯಕ್ರಮ ಆಗಲಿ, ಪ್ರಚಾರ ಆಗಲಿ, ಮೋದಿ ಕಾರ್ಯಕ್ರಮ ಆಗಲಿ, ಪ್ರಚಾರ ಕಾರ್ಯಕ್ರಮಗಳಾಗಲಿ ನೇರ ಪ್ರಸಾರ ಮಾಡಬಾರದು ಅಂತ ತನ್ನ ಸಿಬ್ಬಂದಿಗೆ ಸುಭಾಷ್ ಚಂದ್ರ ಆಜ್ಞೆ ಕೊಟ್ಟಿದ್ದಾರೆ ಅಂತ ಬಡಾಸ್ ಅನ್ನುವಂತಹ ಒಂದು ವೆಬ್ಸೈಟ್ ಕ್ಲೇಮ್ ಮಾಡ್ತಾ ಇದೆ.
ಈ ರೀತಿಯಾದಂತಹ ಒಂದು ಆದೇಶ ಹೋಗಿದೆ. ಇನ್ನು ಮುಂದಕ್ಕೆ BJPಯ ರ್ಯಾಲಿಗಳು ಲೈವ್, ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ ಮತ್ತು ಮೋದಿಯ ರ್ಯಾಲಿಗಳು ಲೈವ್ ಆಗಿ ಜಿ ನ್ಯೂಸ್ನಲ್ಲಿ ಪ್ರಸಾರ ಆಗೋದಿಲ್ಲ. ಮತ್ತು ಬೇರೆ ಕಾರ್ಯಕ್ರಮಗಳು, ಸುದ್ದಿಗಳು, ವಾರ್ತೆಗಳು ಎಲ್ಲ ವಿಚಾರದಲ್ಲಿಯೂ ಕೂಡ ಅಮಿತ್ ಶಾ ಮತ್ತು ಮೋದಿಯ ವಿಚಾರ ಬಂದಾಗ, ಅವರ ಮಾತುಗಳು ಬಂದಾಗ ಅದರ ಅವಧಿಯನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಸಿಕ್ಕಿರುವಂತಹ ಮತ್ತೊಂದು ಸೂಚನೆ. ಇನ್ನು ಅದಕ್ಕಿಂತ ಮುಖ್ಯವಾದ ಸೂಚನೆ ಅಂದರೆ, ಬಹಳ ಕಾಲದಿಂದ ಮೋದಿ ಜಪ ಮಾಡಿಕೊಂಡಿರುವಂತಹ ಸಾಕಷ್ಟು ಪತ್ರಕರ್ತರು ಜಿ ನ್ಯೂಸ್ನ ಪತ್ರಕರ್ತರನ್ನು ಗೇಟ್ ಪಾಸ್ ಕೊಟ್ಟು ಮನೆಗೆ ಕಳಿಸುವಂತಹ ಸೂಚನೆಗಳನ್ನು ಅಥವಾ ಪ್ಲ್ಯಾನನ್ನು ಸುಭಾಷ್ ಚಂದ್ರ ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದು ಇನ್ನೊಂದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ಸೊ ಈ ಎಲ್ಲವನ್ನು ಗಮನಿಸಿದಾಗ ಜಿ ನ್ಯೂಸ್, ಗೋಧಿ ಮಾಧ್ಯಮಗಳ ಜನಕ ಅಂತ ಕರೆಯಬಹುದಾದಂತಹ ಜಿ ನ್ಯೂಸ್ BJP ವಿರುದ್ಧ, ಮೋದಿಯ ವಿರುದ್ಧ ತಿರುಗು ಬಿದ್ದಿದೆ. ಯಾಕೆ ತಿರುಗು ಬಿದ್ದಿದೆ? ಯಾಕೆ? ಅದು ಕೂಡ ಚುನಾವಣೆಯ ಮಧ್ಯದಲ್ಲಿ 2 ಹಂತದ ಚುನಾವಣೆ ನಡೆದಿದೆ. 7 ಹಂತಗಳ ಚುನಾವಣೆಯಲ್ಲಿ 2 ಹಂತದ ಚುನಾವಣೆಗಳು ಮುಗಿದಿದೆ. 3ನೇ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ. ಅಂತಹ ಸನ್ನಿವೇಶದಲ್ಲಿ ಯುದ್ಧದ ಮಧ್ಯದಲ್ಲಿ ಬಿಟ್ಟು ಓಡಿ ಹೋಗುವ ಹಾಗೆ ಈ ಒಂದು ಚುನಾವಣೆಯ ಮಧ್ಯದಲ್ಲಿ BJP ವಿರುದ್ಧ, ಮೋದಿಯ ವಿರುದ್ಧ, ಮೋದಿಯ ಪರಮ ಭಕ್ತ ಚಾನಲ್ ಜಿ ನ್ಯೂಸ್ ಯಾಕೆ ತಿರುಗಿ ಬೀಳ್ತಿದೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಮೊದಲನೇ ಹಂತ, 2ನೇ ಹಂತದ ಮತದಾನದ ನಂತರ ಜಿ ನ್ಯೂಸ್ ಖಂಡಿತವಾಗ್ಲೂ ಕೂಡ ಎಕ್ಸಿಟ್ ಪೋಲ್ಸನ್ನು ತೆಗೆದುಕೊಂಡಿರುತ್ತೆ ಮತ್ತು ಬೇರೆ ಮೂಲಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿರುತ್ತೆ, ಯಾರು ಮುನ್ನಡೆಯನ್ನು ಸಾಧಿಸ್ತಿದ್ದಾರೆ. ಅದೇ ರೀತಿ 3ನೇ ಹಂತದ ಮತದಾನಕ್ಕೆ ಮೊದಲು ಜನರ ಮೂಡು ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಕೆಲವು ಮಾಹಿತಿಗಳನ್ನು ಅದಕ್ಕೆ ಸಿಕ್ಕಿರುತ್ತೆ ಅಥವಾ ಸೂಚನೆಗಳು ಸಿಕ್ಕಿರುತ್ತೆ. ಸುಭಾಷ್ ಚಂದ್ರ ಎಲ್ಲವನ್ನು ಗಮನಿಸಿ ಗಾಳಿ ಬದಲಾಗ್ತಿದೆ, ಮೋದಿ ಅಧಿಕಾರ ಕಳೆದುಕೊಳ್ಳಬಹುದು ಅನ್ನುವಂತಹ ಸೂಚನೆಗಳನ್ನು ಪಡೆದುಕೊಂಡು BJPಯ ವಿರುದ್ಧ, ಮೋದಿಯ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಅನ್ನುವಂತಹದ್ದು ಒಂದು ವಿಶ್ಲೇಷಣೆ. ಯಾಕೆಂದರೆ ಮುಂದೆ ಬರುವಂತಹ ಸರ್ಕಾರಕ್ಕೆ, ಇಲ್ಲ ನಾವೇನು ಮೋದಿ ಪರವಾಗಿದ್ದಿರಲಿಲ್ಲ, ಬೇಕಾದರೆ ನೋಡಿ ಚುನಾವಣೆ ಸಂದರ್ಭದಲ್ಲೇ ಅವರನ್ನು ನಾವು ಟೀಕೆ ಮಾಡ್ತೀವಿ, ಅಥವಾ ಅವರ ಕವರೇಜನ್ನು ಕೂಡ ನಾವು ಆ ಮಟ್ಟಕ್ಕೆ ಮಾಡಲಿಲ್ಲ, ಅಥವಾ ಅವರ ವಿರುದ್ಧ ನಾವು ನಿಂತಿದ್ವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇದು ಕೊನೆ ಅವಕಾಶ ಅಂತ ಸುಭಾಷ್ ಚಂದ್ರಗೆ ಅನಿಸಿರಬಹುದು. ಅದರ ಜೊತೆಗೇನೆ ಸುಭಾಷ್ ಚಂದ್ರ ಉತ್ತರ ಪ್ರದೇಶ ಮತ್ತು ದೆಹಲಿಯಲ್ಲಿ ಸಾಕಷ್ಟು ಬಿಸ್ನೆಸ್ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ರು. ಅದ್ಯಾವುದೂ ಕೂಡ ಸಫಲ ಆಗಲಿಲ್ಲ. ಅದಕ್ಕೆ BJPಯಿಂದ, ಮೋದಿಯಿಂದ, ಯೋಗಿ ಆದಿತ್ಯನಾಥಿಂದ ಸಾಕಷ್ಟು ಅಥವಾ ಬಯಸಿದಷ್ಟು ಸಹಕಾರ ಸಿಗಲಿಲ್ಲ ಅನ್ನುವಂತಹ ಸಿಟ್ಟು ಕೂಡ ಸುಭಾಷ್ ಚಂದ್ರಗಿದೆ ಅನ್ನುವಂಥದ್ದು ಕೂಡ ಒಂದು ಮಾಹಿತಿ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಗೋಧಿ ಮಾಧ್ಯಮಗಳ ಜನಕ ಜಿ ನ್ಯೂಸ್ ಇವತ್ತು BJP ಮತ್ತು ಮೋದಿಯ ವಿರುದ್ಧ ತಿರುಗಿ ಬಿದ್ದಿದೆ ಅನ್ನುವಂಥದ್ದು ನಮಗೆ ಸೂಚನೆಗಳು ಕಂಡು ಬರ್ತವೆ. ಅದರ ಜೊತೆಗೇನೆ ಬೇರೆ ಚಾನಲ್ಗಳು ಕೂಡ ಕೆಲವು ಸಂದರ್ಭಗಳಲ್ಲಿ ಪ್ರತಿಪಕ್ಷದ ಪರವಾಗಿ ನಿಲ್ಲುವಂತಹ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದೆ ಮತ್ತು BJPಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಕೂಡ ಆರಂಭ ಮಾಡಿದೆ. ಸೊ ಹಾಗಾದರೆ BJP ಈ ಚುನಾವಣೆ ಸೋಲ್ತಾ ಇದೆಯಾ, ಮೋದಿ ಮತ್ತೆ ಅಧಿಕಾರಕ್ಕೆ ಬರಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅದರ ಜೊತೆಗೇನೆ ಇನ್ನು ಈಗ 3ನೇ ಹಂತದ ಮತದಾನ ಇವತ್ತು ನಡೀತಿದೆ. 4-5ನೇ ಹಂತದ ಮತದಾನದ ಹೊತ್ತಿಗೆ ಜಿ ನ್ಯೂಸ್ ಹಾದಿಯಲ್ಲಿ ಬೇರೆ ಗೋಧಿ ಮಾಧ್ಯಮಗಳು ಕೂಡ ಬರಬಹುದಾ, ಬೇರೆ ಮಾಧ್ಯಮಗಳು ಕೂಡ ಮೋದಿಯ ವಿರುದ್ಧ, BJP ವಿರುದ್ಧ ತಿರುಗಿ ಬೀಳ್ಬೋದಾ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಯಾಕಂದರೆ ಮುಂದೆ ನಡೀತಿರುವಂತಹ ಎಲ್ಲ ಹಂತಗಳಲ್ಲಿಯೂ ಕೂಡ BJPಗೆ ಹಿನ್ನಡೆಯಾದರೆ ಖಂಡಿತವಾಗ್ಲೂ ಕೂಡ ಎಲ್ಲ ಗೋಧಿ ಮಾಧ್ಯಮಗಳು ಉಲ್ಟಾ ಹೊಡೆಯೋದಕ್ಕೆ ಶುರುವಾಗ್ತವೆ. 6ನೇ ಹಂತ ಅಥವಾ ಕೊನೆ ಹಂತದ ಹೊತ್ತಿಗೆ BJP ಮತ್ತು ಮೋದಿಯನ್ನು ಟೀಕೆ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಇಳಿಯಬಹುದು ಅನ್ನುವಂಥದ್ದು ಎಲ್ಲರ ಅನುಮಾನ. ಸೊ ಮುಂದೆ ಏನಾಗುತ್ತೆ, ಚುನಾವಣೆಗಳು ಯಾವ ದಿಕ್ಕನ್ನು ಪಡ್ಕೊಳ್ತಿದ್ದಾವೆ ಮತ್ತು ಅದರ ಜೊತೆಗೆ BJPಯ ಬಕೆಟ್ ಚಾನಲ್ಗಳು, BJPಯ ಭಕ್ತ ಚಾನಲ್ಗಳು, ಗೋಧಿ ಮಾಧ್ಯಮಗಳು ಯಾವ ರೀತಿ ಉಲ್ಟಾ ಹೊಡಿತಾವೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಸೊ ಇದಿಷ್ಟು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.